ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಇವತ್ತು 7th ಸ್ಟ್ಯಾಂಡರ್ಡ್ 10th ಲೆಸನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಇಟ್ಸ್ ಎಫೆಕ್ಟ್, ಅಂದರೆ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ವಿದ್ಯುತ್ ಪ್ರವಾಹ ಅಂತಂದರೆ ಏನು, ಹೇಗೆ ಅಂದರೆ ವಿದ್ಯುತ್ತನ್ನು ಹರಿಯಲು ಬಿಡುವಂತಹ ಒಂದು ವಿದ್ಯುತ್ ಪ್ರವಾಹಿಸೋದಂದರೆ ಹರಿಯೋದು, ವಿದ್ಯುತ್ ವರ್ಗಾವಣೆ ಆಗೋದು ಅಂತ. ಅದು ಯಾವ ರೀತಿ, ಹೇಗೆ, ಯಾವುದ್ರ ಮೂಲಕ ಅನ್ನೋದನ್ನು ತಿಳ್ಕೊಳ್ಳೋಣ. ಸಿ ಯು ಮೈಟ್ ಹ್ಯಾವ್ ಟ್ರೈಡ್ ದ ಗೇಮ್ ಔ ಸ್ಟಡಿ ಈಸ್ ಯುವರ್ ಹ್ಯಾಂಡ್. ಅಂದರೆ 6th ಸ್ಟ್ಯಾಂಡರ್ಡಲ್ಲಿ ನಿಮ್ಮ ಕೈ ಎಷ್ಟು ಸ್ಥಿರವಾಗಿದೆ, 9th ಲೆಸನಲ್ಲಿ 6th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ. Suggested in chapter 9 of class 6. If not, you may try it out now. ಅಂದರೆ ನೀವು 6th ಸ್ಟ್ಯಾಂಡರ್ಡಲ್ಲೇ 9th ಲೆಸನಲ್ಲಿ ಇದ್ರ ಪ್ರಯತ್ನ ಮಾಡಿರ್ಬೋದು. ಅಂದರೆ ನಿಮ್ಮ ಕೈ ಎಷ್ಟು ಸ್ಥಿರವಾಗಿದೆ ಎಂಬ ಆಟ ಆಡೋಕ್ಕೆ ಟ್ರೈ ಮಾಡಿರ್ತೀರಾ. ಪಹೇಲಿ ಆ್ಯಂಡ್ ಬೋಜಾ ಹ್ಯಾಡ್ ಆಲ್ಸೋ ಸೆಟ್ ಅಪ್ ದ ಗೇಮ್ ಬೈ connecting an electric circuit as suggested in class 6. 6ನೇ ತರಗತಿಯಲ್ಲಿ ಸೂಚಿಸಿದಂತೆ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸುವ ಆಟವನ್ನು ಪಹೇಲಿ ಮತ್ತು ಬೋಜೋ ಸಹ ರೂಪಿಸಿದ್ದರು. ಪಹೇಲಿ ಮತ್ತು ಬೋಜೋ ಇಬ್ಬರು ಸಹ ವಿದ್ಯುತ್ ಮಂಡಲವನ್ನು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅದನ್ನು ಸಹ ರೂಪಿಸಿದ್ರು. ದೇ ಹ್ಯಾಡ್ ಲಾಟ್ಸ್ ಆಫ್ ಫನ್ ಟ್ರೈಯಿಂಗ್ ಇಟ್ ಔಟ್ ವಿತ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್. ಏನು ಮಾಡಿದ್ರು ಅವರು, ಇದು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸೋದಕ್ಕೆ ಅವರ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಆಟವಾಡಿ ಸಾಕಷ್ಟು ಖುಷಿಯನ್ನು, ಸಂತೋಷವನ್ನು ಪಟ್ಟಿದ್ರು. ದೇ ಎಂಜಾಯ್ಡ್ ಇಟ್ ಸೋ ಮಚ್ ದಟ್ ದೇ ಡಿಸೈಡೆಡ್ ಟು ಸಜೆಸ್ಟ್ ಇಟ್ ಟು ಎ ಕಸಿನ್ ಆಫ್ ದೇರ್ಸ್ ಹೂ ಸ್ಟೇಡ್ ಇನ್ ಎ ಡಿಫ್ರೆಂಟ್ ಟೌನ್. ಹಾಗೆ ಏನು ಮಾಡಿದರು, ಅವರ ಈ ತಮಾಷೆ ಆಟವನ್ನು ಬೇರೆ ಬೇರೆ ಊರಿನಲ್ಲಿರ್ತಕ್ಕಂಥ ತಮ್ಮ ಕಸಿನ್ಸು ಅಂದರೆ ಸೋದರ ಸಂಬಂಧಿಗಳಿಗೂ ತಿಳಿಸೋಕ್ಕೆ ತೀರ್ಮಾನಿಸಿದರು. ಅವರು ಇದನ್ನು ಮಾಡಲಿ ಅಂತೇಳಿ ಅವರ ಸೋದರ ಸಂಬಂಧಿಗಳು, ಅವರ ಕಸಿನ್ಸು, ಅವರ ನೆಂಟರ ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರು, ಅವರ ಅತ್ತೆ ಮಾವನ ಮಕ್ಕಳು ಯಾರು ಅವರ ಸರಿಸಾಟಿಯರು ಇರ್ತಾರಲ್ಲ, ಅವರಿಗೂ ಸಹ ಇದನ್ನು ಹೇಳೋದಕ್ಕೆ ಅವರು ಇಬ್ಬರು ಡಿಸೈಡ್ ಮಾಡಿಕೊಂಡ್ರು. ಸೊ Paheli made a neat drawing showing how the various electric components were to be connected. Figure 10.1. ಪಹೇಲಿ ಏನು ಮಾಡ್ದ, ವಿವಿಧ ವಿದ್ಯುತ್ ಸಲಕರಣೆಗಳನ್ನು ಹೇಗೆ ಜೋಡಿಸಬಹುದೆಂದು ತೋರಿಸುವ ಒಂದು ಅಂದವಾದ ಚಿತ್ರವನ್ನು ಬರಲ್ಲ ಪಹೇಲಿ. ಅಂದರೆ ಅದರ ಡ್ರಾಯಿಂಗ್ನ ಬಿಡಿಸಿಲ್ಲ ಅವಳು. ಬೇರೆ ಬೇರೆ ಸಲಕರಣೆಗಳನ್ನು, ಬೇರೆ ಬೇರೆ ವಿದ್ಯುತ್ ಸಲಕರಣೆಗಳನ್ನು, ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ನ, ಇನ್ಸ್ಟ್ರೂಮೆಂಟ್ಸ್ನ ಯಾವ ರೀತಿ ಜೋಡಿಸ್ಬೋದು ಎಂಬ ಒಂದು ಡ್ರಾಯಿಂಗನ್ನು ಬಿಡಿಸಿದ್ಲು. ಈ ಚಿತ್ರದಲ್ಲಿ ಇದೆಯಲ್ಲ ಆ ರೀತಿ. ಅಂದರೆ ನಿಮ್ಮ ಕೈ ಎಷ್ಟು ಸ್ಥಿರವಾಗಿದೆ ಎಂದು ಪರೀಕ್ಷಿಸುವ ವ್ಯವಸ್ಥೆ. 10.1ನಲ್ಲಿ ಸೆಟಪ್ ದ ಚೆಕ್ ಔಟ್ ಸ್ಟಡಿ ಯುವರ್ ಹ್ಯಾಂಡ್ಸ್. ನೋಡಿ, ಆ ಥರ ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಕ್ಯಾನ್ ಯು ಡ್ರಾ ದಿಸ್ ಸರ್ಕ್ಯೂಟ್ ಕನ್ವೀನಿಯೆಂಟ್ಲಿ? ಈ ಮಂಡಲವನ್ನು ಸರಳವಾಗಿ ಬರೀತೀರ ನೀವು, ಸಿಂಪಲ್ ಆಗಿ. ಇಟ್ ಮೇಡ್ ಬೋಜೋ ವಂಡರ್ ಇಫ್ ದೇರ್ ವಾಸ್ ಆ್ಯನ್ ಈಸಿಯರ್ ವೇ ಟು ರೆಪ್ರೆಸೆಂಟ್ ದೀಸ್ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್. ಈ ವಿದ್ಯುತ್ ಸಲಕರಣೆಗಳನ್ನು ಸುಲಭವಾಗಿ ಪ್ರತಿನಿಧಿಸ್ತಕ್ಕಂತಹ, ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಅಥವಾ ಬೇರೆ ಯಾವುದಾದ್ರೂ ಮಾರ್ಗ ಇದೆಯಾ, ಬೇರೆ ಯಾವುದಾದ್ರೂ ನಿಮಗೆ ಈಸಿಯಾಗಿ ಅದು ಸುಲಭವಾಗಿ ಬರೆಯುವಂಥ ಮಾರ್ಗ ಇದ್ದರೆ ಅದನ್ನು ಮಾರ್ಗ ಇದೆಯಾ ಅಂತ ಬೂಜೋಗೆ ಒಂದು ಕುತೂಹಲವಾಯಿತು. ಸಿ 10.1 ನೋಡಿ, ಸಿಂಬಲ್ಸ್ ಆಫ್ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್. ವಿದ್ಯುತ್ ಸಲಕರಣೆಗಳ ಸಂಕೇತಗಳು, ಸಿಂಬಲ್ಸ್. ಏನೇನು ಸಿಂಬಲ್ಸ್ ಇದೆ ವಿದ್ಯುತ್ ಸಲಕರಣೆಗಳದ್ದು ಅಂತ. ಸಮ್ ಕಾಮನ್ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಸಿಂಬಲ್ಸ್ ಇನ್ ಟೇಬಲ್ 10.1. Some electric components and their symbols are shown. ಕೆಲವು ಸಾಮಾನ್ಯ ವಿದ್ಯುತ್ ಸಲಕರಣೆಗಳನ್ನು ಸಂಕೇತಗಳಿಂದ ಸೂಚಿಸಬಹುದು, ಕೆಲವೊಂದನ್ನು ಸಿಂಬಲ್ಸ್ ಮೂಲಕ ಸೂಚಿಸಬಹುದು. ಅದನ್ನು 10.1 ಟೇಬಲ್ನಲ್ಲಿ ಕೊಟ್ಟಿದ್ದಾರೆ. ಯು ಮೇ ಕಮ್ ಅಕ್ರಾಸ್ ಡಿಫ್ರೆಂಟ್ ಸಿಂಬಲ್ಸ್ ಫಾರ್ ದೀಸ್ ಕಾಂಪೋನೆಂಟ್ಸ್ ಇನ್ ಡಿಫ್ರೆಂಟ್ ಬುಕ್ಸ್. ಕೆಲವು ವಿದ್ಯುತ್ ಸಲಕರಣೆಗಳನ್ನು, ಕೆಲವೊಂದು ಎಲೆಕ್ಟ್ರಿಕ್
ಕಾಂಪೋನೆಂಟ್ಸ್ಗಳನ್ನ, ಸಲಕರಣೆಗಳನ್ನ, ಅವುಗಳ ಸಂಕೇತಗಳನ್ನು ನೀಡಿದ್ದಾರೆ. ಆದರೆ ಕೆಲವೊಂದು ಬೇರೆ ಬೇರೆ ಪುಸ್ತಕಗಳಲ್ಲಿ ಆ ಸಲಕರಣೆಗಳಿಗೆ ಬೇರೆ ಬೇರೆ ಸಂಕೇತಗಳನ್ನು ನೋಡಬಹುದು. ನಾವು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಅದಕ್ಕೆ ಬೇರೆ ಬೇರೆ ಸಿಂಬಲ್ಸ್ ಸಹ ಕೊಟ್ಟಿರೋದನ್ನು ನೋಡ್ಬೋದು. However, in this book we shall be using the symbol shown here. ಹಾಗಾದರೆ ನಾವು ಈ ಪುಸ್ತಕದಲ್ಲಿ ಇಲ್ಲಿ ತೋರಿಸಿದಂತೆ ಸಂಕೇತಗಳನ್ನು ಉಪಯೋಗಿಸ್ಕೊಳ್ಳೋಣ. ಈ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗೆ ಕೊಟ್ಟಿದ್ದಾರೋ ಆ ರೀತಿ ನೀವು ಸಿಂಬಲ್ಸ್ಗಳನ್ನ ಬಳಸ್ಕೊಳ್ಳೋಣ. ಲುಕ್ ಅಟ್ ದ ಸಿಂಬಲ್ಸ್ ಕೇರ್ಫುಲಿ. ಆ ಸಂಕೇತಗಳನ್ನು ಸರಿಯಾಗಿ ಏನು ಮಾಡಿ ಗಮನವಿಟ್ಟು ವೀಕ್ಷಿಸಿ, ಕೇರ್ಫುಲ್ಲಾಗಿ ಗಮನವಿಟ್ಟು ಸಂಕೇತಗಳನ್ನು ನೋಡಿಕೊಳ್ಳಿ. ಇನ್ ದ symbol for the electric cell, notice that there is a longer line and a shorter but thicker parallel line. ಸರಿಯಾಗಿ ಗಮನಿಸಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಕೇತಗಳನ್ನು, ಸಿಂಬಲ್ಗಳನ್ನು. ಯಾಕಂದರೆ ಆ ಸಂಕೇತದಲ್ಲಿ ಕೆಲವೊಂದು ವಿದ್ಯುತ್ ಕೋಶದ ಸಂಕೇತದಲ್ಲಿ ಒಂದು ಉದ್ದವಾದ, ಇನ್ನೊಂದು ಚಿಕ್ಕದಾದ, ಇನ್ನೊಂದು ದಪ್ಪನಾದ ಎರಡು ಸಮಾನಾಂತರ ಗೆರೆಗಳನ್ನು ನೀವು ಗಮನಿಸ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ಸಿಂಬಲ್ಸ್ಗಳು ನೋಡಿ ಅದೇ ಥರ ಕಾಣುತ್ತೆ ಅಲ್ವಾ? ಇಲ್ಲಿ ಈ ರೀತಿ ಗಮನಿಸ್ಬೋದು. ಒಂದು ದಪ್ಪನಾದ, ಕೆಲವೊಂದು ಚಿಕ್ಕದಾದ, ಒಂದು ಉದ್ದದಾದ, ಈ ರೀತಿ. ಡು ಯು recall that an electric cell has a positive terminal and a negative terminal? In the symbol of the electric cell, the longer line represents the positive terminal and the thicker shorter line represents the negative terminal. ಏನು ನಿಮಗೆಲ್ಲರಿಗೂ ಗೊತ್ತು, ಏನು ವಿದ್ಯುತ್ ಕೋಶದಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಪಾಸಿಟಿವ್ ಟರ್ಮಿನಲ್, ಒಂದು ಧನಾಗ್ರ ಮತ್ತು ಒಂದು ನೆಗೆಟಿವ್ ಟರ್ಮಿನಲ್ ಇದೆ ಅಂತ ಎಲ್ರಿಗೂ ನೀವು ಗೊತ್ತಿದೆ. ಆದರೆ ವಿದ್ಯುತ್ ಕೋಶದ ಸಂಕೇತದಲ್ಲಿ ಉದ್ದವಾದ ಗೆರೆಯು ಧನಾಗ್ರವನ್ನು ಪ್ರತಿನಿಧಿಸಿದರೆ, ಚಿಕ್ಕದಾದ ದಪ್ಪ ಗೆರೆಯು ಏನು ಋಣಾಗ್ರವನ್ನು, ಇದು ಚಿಕ್ಕದಾದ ದಪ್ಪದ್ದು ಇದು ಮೈನಸ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ, ಉದ್ದವಾದ ಚಿಕ್ಕ ಉದ್ದ ಗೆರೆಯು ಪಾಸಿಟಿವ್ ಪ್ಲಸ್ ಅಂತ ವಿದ್ಯುತ್ ಕೋಶದಲ್ಲಿ ಪ್ರತಿನಿಧಿಸುತ್ತದೆ ಎಂಬುದನ್ನು ತಿಳ್ಕೊಳ್ಳಿ ಅಂತ. ದಪ್ಪನಾಗಿರುವಂಥದ್ದು ಋಣಾತ್ಮಕ, ಉದ್ದವಾಗಿರ್ತಕ್ಕಂಥ ಸಣ್ಣ ಗೆರೆಯು ಪಾಸಿಟಿವ್ ಟರ್ಮಿನಲ್ ಅಂತ ಪ್ರತಿನಿಧಿಸುತ್ತೆ. ಫಾರ್ ಎ ಸ್ವಿಚ್ ಆನ್ ಪೊಸಿಷನ್ ಆ್ಯಂಡ್ ದ ಆಫ್ ಪೊಸಿಷನ್ ಆರ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ಸ್ ಆಸ್ ಶೋನ್. ಅದೇ ರೀತಿ ಸ್ವಿಚ್ ನೋಡಿ, ಸ್ವಿಚ್ ಆನ್ ಆಫ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸ್ವಿಚ್ ಆನ್ ಪೊಸಿಷನ್, ಸ್ವಿಚ್ ಆಫ್ ಪೊಸಿಷನ್ ಇವೆರಡನ್ನೂ ಕೊಟ್ಟಿದ್ದಾರೆ. ಯಾವ ರೀತಿ ನೋಡಿ, ಸ್ವಿಚ್ ಆನ್ ಪೊಸಿಷನ್ ಅಂದರೆ ಇಲ್ಲಿ ಕ್ಲೋಸ್ ಆಗಿದೆ ಅಲ್ವಾ, ಸ್ವಿಚ್ ಆಫ್ ಪೊಸಿಷನ್ ಅಂದರೆ ಇಲ್ಲಿ ಓಪನ್ ಆಗಿದೆ. ಈ ರೀತಿ ಪ್ರತಿನಿಧಿಸಲಾಗಿದೆ ಆ ಸಿಂಬಲನ್ನು, ಆ ಸಂಕೇತವನ್ನು. ದ ವೈರ್ಸ್ ಯೂಸ್ ಟು ಕನೆಕ್ಟ್ ದ ವೇರಿಯಸ್ ಕಾಂಪೋನೆಂಟ್ಸ್ ಇನ್ ಎ ಸರ್ಕ್ಯೂಟ್ ಆರ್ ರೆಪ್ರೆಸೆಂಟೆಡ್ ಬೈ ಲೈನ್ಸ್. ಅದೇ ರೀತಿ ಸ್ವಿಚ್ನ ಸಂಪರ್ಕ ಸ್ಥಾನ ಆನ್ ಪೊಸಿಷನ್ ಮತ್ತು ಆಫ್ ಪೊಸಿಷನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಸಂಕೇತದಲ್ಲಿ ಸೂಚಿಸಿದ್ದಾರೆ ಸಿಂಬಲಲ್ಲಿ. ಅಂದರೆ ಒಂದು ಮಂಡಲದ ವಿವಿಧ ಸಲಕರಣೆಗಳನ್ನು ಸಂಪರ್ಕಿಸುವ ತಂತಿಗಳನ್ನು ಗೆರೆಗಳಿಂದ ತೋರಿಸಲಾಗಿದೆ. ತಂತಿಗಳನ್ನು ಏನು ಮಾಡಿದ್ದಾರೆ, ಗೆರೆಗಳಿಂದ, ವೈರ್ಸನ್ನ ಈ ರೀತಿ ವೈರ್ಗಳನ್ನು ಗೆರೆಗಳಿಂದ ಸುಮ್ಮನೆ ಸಿಂಪಲ್ ಆಗಿ ಒಂದು ಲೈನಿಂದ ಗೆರೆಗಳ ಮೂಲಕ ತೋರಿಸಲಾಗಿದೆ. The wire used to connect the various components in a circuit represented by line. In table 10.1, a battery and its symbol are also shown. Do you know what a battery is? Look at the symbol of a battery. ಅದೇ ರೀತಿ 10.1 ಸಿಂಬಲ್ ಕೊಟ್ಟಿರ್ತಕ್ಕಂತಹ ಇದರಲ್ಲಿ ಬ್ಯಾಟರಿಯ ಸಂಕೇತವನ್ನು ನೀಡಲಾಗಿದೆ. ಆ ಬ್ಯಾಟರಿಯ ಸಂಕೇತವನ್ನು ನೋಡಿ ಇದು ಹೇಗೆ ಮಾಡಲಾಗಿದೆ ಅಂತ ಹೇಳಲಾಗುತ್ತಾ ನೋಡಿ. ಬ್ಯಾಟ್ರಿದು ಇದೆ ಸಂಕೇತ, ಇದನ್ನು ಯಾವ ರೀತಿ ಮಾಡಲಾಗಿದೆ ಅಂತ ನಿಮಗೆ ಹೇಳೋದಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಕ್ಯಾನ್ ಯು ಮೇಕ್ ಔಟ್ ವಾಟ್ ಎ ಬ್ಯಾಟರಿ ಕುಡ್ ಬಿ? ಫಾರ್ ಸಮ್ ಆಫ್ ದ ಆಕ್ಟಿವಿಟೀಸ್ ವಿ ಮೇ ನೀಡ್ ಮೋರ್ ದ್ಯಾನ್ ಒನ್ ಸೆಲ್, ಸೊ ವಿ ಕನೆಕ್ಟ್ 2 or more cells together as shown in figure 10.2. Notice many devices such as torches, transistor, toys, TV, remote controls use batteries. ಇಲ್ಲೇನು ಬ್ಯಾಟ್ರಿ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹೇಗೆ ಅಂತ ವಿವರಿಸೋಕ್ಕಾಗುತ್ತಾ ಅಂತ ಕೇಳಿದ್ದಾರೆ.
ಹೇಗಪ್ಪ ಅಂದರೆ ಇದನ್ನು ಹೇಗೆ ನಾವು ವಿವರಿಸ್ಬೋದು ಅಂತ ಅಂದರೆ, ಸಾಮಾನ್ಯವಾಗಿ ಏನು ಎರಡು ಅಥವಾ ಎರಡು ಕೋಶಗಳನ್ನು ಹೆಚ್ಚು ಬ್ಯಾಟ್ರಿಗಳು ಆ ಹೆಚ್ಚು ಕೋಶಗಳನ್ನು ಒಟ್ಟಾಗಿ ಜೋಡಿಸ್ತೇವೆ ಅಂತ ಅಂದರೆ ಒಂದು ಧನಾಗ್ರವನ್ನು ಪಕ್ಕದ ಕೋಶದ ಋಣಾಗ್ರಕ್ಕೆ ಸಂಪರ್ಕಿಸುವುದನ್ನು ಗಮನಿಸಿರ್ತೀರ. ಆ ಎರಡು ಅಥವಾ ಹೆಚ್ಚು ಬ್ಯಾಟ್ರಿಗಳು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟ್ರಿ ಅಂತ ಕರೀತಾರೆ ಅಲ್ವಾ. ಬ್ಯಾಟ್ರಿ ಅಂತೇಳಿ ಕರಿತೀವಿ ನಾವು, ಅಲ್ಲೂ ಕಡಿತ ಸಿಂಬಲ್. ಆದರೆ ಈ ಬ್ಯಾಟರಿಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ? ಟಾರ್ಚು, ಟ್ರಾನ್ಸಿಸ್ಟರು, ಆಟಿಕೆ, ಟಿ ವಿ, ರಿಮೋಟ್ನಲ್ಲಿ, ನಿಯಂತ್ರಕಗಳಲ್ಲಿ, ಅನೇಕ ಸಾಧನಗಳಲ್ಲಿ ಈಗ ಬ್ಯಾಟರಿಗಳನ್ನು ಬಳಸಲಾಗುತ್ತದೆ. ಅಂದರೆ ಫಾರ್ ಸಮ್ ಆಫ್ ದ ಆಕ್ಟಿವಿಟೀಸ್ ವಿ ಮೇ ನೀಡ್ ಟು ಮೋರ್ ದ್ಯಾನ್ ಒನ್ ಸೆಲ್. ಅಂದರೆ ಕೆಲವೊಂದು ಉಪಕರಣಗಳಿಗೆ ಒಂದಕ್ಕಿಂತ ಹೆಚ್ಚು ಬ್ಯಾಟರಿಗಳನ್ನು ಬಳಸಲಾಗುತ್ತೆ. ವಿ ಕನೆಕ್ಟೆಡ್ ಟು ಆರ್ ಮೋರ್ ಸೆಲ್ಸ್ ಟುಗೆದರ್ ಆಸ್ ಶೋನ್. ಅದನ್ನು ಶೋ ಮಾಡಿರೋದು. ಎರಡಕ್ಕಿಂತ ಹೆಚ್ಚು ಬಳಸುವಂತಹ ಈ ಬ್ಯಾಟರಿಗಳನ್ನು ಯಾವುದ್ಯಾವ್ದಿರ್ಬೋದು, ಟಾರ್ಚಸ್ಗಳಲ್ಲಿರ್ಬೋದು, ಟ್ರಾನ್ಸಿಸ್ಟರ್ಸಲ್ಲಿರ್ಬೋದು, ಟಾಯ್ಸಸ್ಸಲ್ಲಿರ್ಬೋದು, ಟಿ ವಿ ರಿಮೋಟ್ಸಲ್ಲಿರ್ಬೋದು, ಇವುಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಬ್ಯಾಟರಿಗಳನ್ನು ಬಳಸಲಾಗುತ್ತದೆ. ಅರ್ಥ ಆಯ್ತಾ? However, in some of these devices, the electric cells are not always placed one after the other as shown in figure 10.2. ಅದೇ ರೀತಿ ಏನು ಕೆಲವು ಸಾಧನಗಳಲ್ಲಿ 10.2ನಲ್ಲಿ ತೋರಿಸಿರೋದರ ವಿದ್ಯುತ್ ಕೋಶಗಳನ್ನು ಯಾವಾಗಲೂ ಒಂದರ ನಂತರ ಮತ್ತೊಂದರಂತೆ ಜೋಡಿಸಿರುವುದಿಲ್ಲ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಕೊಟ್ಟಿರೋ ಥರ ಜೋಡಿಸಿರಲಾಗುವುದಿಲ್ಲ. 10.2ನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ರೀತಿ ಕೆಲವೊಂದು ಉಪಕರಣಗಳಲ್ಲಿ ವಿದ್ಯುತ್ ಎಲೆಕ್ಟ್ರಿಕ್ ಡಿವೈಸಲ್ಲಿ ಈ ರೀತಿ ಏನು ಜೋಡಿಸಿರೋದಿಲ್ಲ. ಕೊಟ್ಟಿದ್ದಾರಲ್ಲ ಈ ರೀತಿ. Sometimes the cells are placed side by side. ಕೆಲವೊಂದು ಸಲ ಏನಾಗಿರುತ್ತೆ, ಅಕ್ಕಪಕ್ಕದಲ್ಲಿ ಜೋಡಿಸಲಾಗುತ್ತದೆ. Then how are the terminals of the cells connected? ಹಾಗಾದರೆ ಯಾವುದೇ ಸಾಧನದ ಬ್ಯಾಟರಿಯ ವಿದ್ಯುತ್ ಅವುಗಳ ಅಂದರೆ ಹಾಗಾದರೆ ಕೋಶಗಳು, ಆ ಸೆಲ್ ಬ್ಯಾಟರಿಗಳನ್ನು ವಿದ್ಯುದಾಗ್ರಗಳನ್ನು ಹೇಗೆ ಸಂಪರ್ಕಿಸಬೇಕು, ಹೇಗೆ ಕನೆಕ್ಟ್ ಮಾಡಬೇಕು? ಲುಕ್ ಕೇರ್ಫುಲಿ ಇನ್ಸೈಡ್ ದ ಬ್ಯಾಟರಿ ಕಂಪಾರ್ಟ್ಮೆಂಟ್ ಆಫ್ ಎನಿ ಡಿವೈಸ್. ಈಗ ಕೆಲವೊಂದು ಉಪಕರಣಗಳು, ಈಗ ರಿಮೋಟ್ಗೆ ಶೆಲ್ ಹಾಕಕ್ಕೆ ಹೋಗ್ತೀರಾ ಅಥವಾ ಕ್ಲಾಕ್ಗೆ ಶೆಲ್ ಹಾಕಕ್ಕೆ ಹೋಗ್ತೀರಾ, ಆಗ ನೀವು ಏನು ಮಾಡಬೇಕು, ಯಾವುದೇ ಸಾಧನದ ಯಾವುದೇ ಒಂದು ಎಲೆಕ್ಟ್ರಿಕ್ ಡಿವೈಸ್ನ ಬ್ಯಾಟರಿಯ ಆವರಣವನ್ನು, ಬ್ಯಾಟ್ರಿ ಹಾಕುವಂಥ ಜಾಗ, ಅದರ ಒಳಭಾಗವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಅಲ್ಲಿ ಕೊಟ್ಟಿರ್ತಾರೆ ಪಾಸಿಟಿವ್ ನೆಗೆಟಿವ್ ಅದು, ಅಥವಾ ಶೆಲ್ನಲ್ಲೇ ಇರುತ್ತೆ. ಅದನ್ನು ಬ್ಯಾಟ್ರಿ ಹಾಕುವಂತಹ ಶೆಲ್ನ ಹಾಕುವಂತಹ ಆವರಣದ ಒಳಭಾಗವನ್ನು, ಆ ಬ್ಯಾಟರಿಯ ಆವರಣದ ಒಳಭಾಗವನ್ನು ಸರಿಯಾಗಿ ಗಮನಿಸಬೇಕು. ದೇರ್ ಈಸ್ ಯೂಶುವಲಿ ಎ ಥಿಕ್ ವೈರ್ ಆರ್ ಎ ಮೆಟಲ್ ಸ್ಟ್ರೈಪ್ ಕನೆಕ್ಟಿಂಗ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ನೆಕ್ಸ್ಟ್ ಸೆಲ್. ಫಿಗರ್ 10.3. ಇಲ್ಲಿ ನೋಡಿ, ಈ ಥರ ನೀವು ಯಾವುದೇ ಒಂದು ಬ್ಯಾಟ್ರಿ ಆಫ್ 2 cells ಆಫ್ ಬ್ಯಾಟ್ರಿ ಆಫ್ 4 cells ಕನೆಕ್ಟಿಂಗ್ 2 cells ಟುಗೆದರ್ ಟು ಮೇಕ್ ಎ ಬ್ಯಾಟ್ರಿ. ಅಂದರೆ ಎರಡು ಕೋಶಗಳ ಜೋಡಣೆಯಿಂದ ಬ್ಯಾಟ್ರಿ ಹೇಗೆ ಹಾಕೋದು ಅನ್ನೋದಕ್ಕೆ ಇಲ್ಲಿ ಏನು ಸಾಮಾನ್ಯವಾಗಿ ಒಂದು ದಪ್ಪ ತಂತಿ ಅಥವಾ ಒಂದು ಲೋಹದ ಪಟ್ಟಿಯಿಂದ ಒಂದು ಕೋಶದ ಒಂದು ಪಾಸಿಟಿವ್ ಟರ್ಮಿನಲ್ ಮತ್ತೊಂದು ನೆಗೆಟಿವ್ ಟರ್ಮಿನಲ್ಗೆ ಸಂಪರ್ಕಿಸಲಾಗುತ್ತದೆ. ಇಲ್ಲಿ ನೋಡಿ, ದಪ್ಪ ತಂತಿ ಇದೆಯಲ್ಲ, ಈಗ ಒಂದು ಪಾಸಿಟಿವ್, ಇದು ಪಾಸಿಟಿವ್ ಟರ್ಮಿನಲ್ನಿಂದ ಈ ರೀತಿ ನೆಗೆಟಿವ್ ಟರ್ಮಿನಲ್ಗೆ ಅಲ್ಲಿ ಏನು ಮಾಡಿರ್ತಾರೆ, ಸಂಪರ್ಕಿಸಲಾಗುತ್ತೆ. ಅದನ್ನು ನೀವು ಸರಿಯಾಗಿ ಗಮನಿಸಬೇಕು ಯಾವುದೇ ಒಂದು ಎಲೆಕ್ಟ್ರಿಕ್ ಡಿವೈಸಿನ ಬ್ಯಾಟರಿ ಒಳಾವರಣವನ್ನು ನೋಡಿದಾಗ. ಇನ್ ಆರ್ಡರ್ ಟು ಹೆಲ್ಪ್ ಯು ಟು ಪ್ಲೇಸ್ ದ ಸೆಲ್ಸ್ ಕರೆಕ್ಟ್ಲಿ in the battery compartment, positive and negative symbols are usually printed there. ಸಾಮಾನ್ಯವಾಗಿ ಬ್ಯಾಟರಿ ಆವರಣದಲ್ಲಿ ಕೋಶಗಳನ್ನು ಸರಿಯಾಗಿ ಜೋಡಿಸಬೇಕು, ನಿಮಗೆ ಸಹಾಯ ಆಗಬೇಕು ಅಂದರೆ ಆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಅವುಗಳ ಮೇಲೆ ಮುದ್ರಿಸಲಾಗಿದೆ. ನೀವು ಕರೆಕ್ಟಾಗಿ ಅದನ್ನು ಜೋಡಿಸ್ಬೇಕು ಅಂದರೆ ಇದ್ರ ಮೇಲೆ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್, ಎಲ್ಲ ಈ ರೀತಿ ಬ್ಯಾಟರಿಗಳ ಮೇಲೆ ಪ್ಲಸ್ ಮೈನಸನ್ನು ಸರಿಯಾಗಿ ಕೊಡಲಾಗಿರುತ್ತದೆ. ಅದನ್ನು ನೋಡಿಕೊಂಡು ನೀವು ಸೂಕ್ಷ್ಮವಾಗಿ ಸರಿಯಾಗಿ ಜೋಡಿಸಬಹುದು ಬ್ಯಾಟ್ರಿನ. ಹೌ ಕ್ಯಾನ್ ವಿ ಕನೆಕ್ಟ್ ದ ಸೆಲ್ಸ್ ಟು ಪ್ರಿಪೇರ್ ಬ್ಯಾಟರೀಸ್ ಫಾರ್ ಅವರ್ ಆಕ್ಟಿವಿಟೀಸ್? ಹಾಗಾದರೆ ನಾವು ನಮ್ಮ ಚಟುವಟಿಕೆಗಾಗಿ ಬ್ಯಾಟರಿಯನ್ನು ಬಳಸ್ಕೋಬೇಕು, ಸಿದ್ಧಪಡಿಸಲು ವಿದ್ಯುತ್ ಕೋಶಗಳನ್ನು ನಾವು ಹೇಗೆ ಜೋಡಿಸೋದು? ಯು ಮೇ ಮೇಕ್ ಎ ಸೆಲ್ ಹೋಲ್ಡರ್ ಆಸ್ ಶೋನ್ ಇನ್ ಫಿಗರ್ 10.4 ಯೂಸಿಂಗ್ ಎ ವುಡನ್ ಬ್ಲಾಕ್, 2 ಐರನ್ ಸ್ಟ್ರೈಪ್ಸ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್. ಏನು ಮಾಡಿ, 10.4 ಚಿತ್ರದಲ್ಲಿ ತೋರಿಸಿರೋ ಥರ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ರಲ್ಲ 10.4,
ಇದೆ. ಸೆಲ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರಲ್ವಾ, ಇಲ್ಲಿ ತೋರಿಸಿರೋ ಥರ ಒಂದು ಮರದ ಪಟ್ಟಿ ಅಥವಾ ಕಬ್ಬಿಣದ ತಗಡಿನ 2 ಸಣ್ಣ ಪಟ್ಟಿಗಳನ್ನು ಮತ್ತೆ ರಬ್ಬರ್ ಬ್ಯಾಂಡ್ಗಳನ್ನು ಉಪಯೋಗಿಸಿ ನೀವು ವಿದ್ಯುತ್ ಕೋಶದ ಇಡಿಕೆಗಳನ್ನು ಮಾಡಬಹುದು. ವಿದ್ಯುತ್ ಕೋಶದ ಒಂದು ವಿದ್ಯುತ್ ಈ ರೀತಿ ಕಬ್ಬಿಣದ್ದು ಸ್ಟ್ರೈಪ್, ಅದಕ್ಕೆ ವೈರನ್ನ ಇಲ್ಲಿ ಕನೆಕ್ಟ್ ಮಾಡಿರ್ತಕ್ಕಂಥದ್ದು 2 ಶೆಲ್ಗಳು, ಒಂದು ಮರದ ಪಟ್ಟಿ, ಮತ್ತು ಇವೆರಡನ್ನು ಸರಿಯಾಗಿ ಜೋಡಿಸೋದಕ್ಕೆ, ಎರಡನ್ನು ಸೇರಿಸೋದಕ್ಕೆ ಒಂದು ರಬ್ಬರ್ ಇಷ್ಟನ್ನು ಬಳಸ್ಕೊಂಡು ನೀವು ಅದನ್ನು ತಯಾರು ಮಾಡಬಹುದು. ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು ಇಟ್ ಈಸ್ ನೆಸೆಸರಿ ದಟ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ನೆಕ್ಸ್ಟ್ ಸೆಲ್. ಹಾಗೇನು ಒಂದು ನೀವು ವಿದ್ಯುತ್ ಕೋಶದ ಇಲ್ಲಿ ಲೋಹದ ಪಟ್ಟಿಗಳನ್ನು ಬಿಗಿಯಾಗಿ ಇಟ್ಕೊಳ್ಳೋದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಬಳಸೋದು ತುಂಬ ಇಂಪಾರ್ಟೆಂಟ್. ಹಾಗೆ 2 ಅಥವಾ ಹೆಚ್ಚು ವಿದ್ಯುತ್ ಕೋಶಗಳು ಬ್ಯಾಟರಿಗಳನ್ನು ತಯಾರಿಸಲು ಮಾರುಕಟ್ಟೆಯಲ್ಲಿ ದೊರೆಯುವ ಒಂದು ಇಡಿಕೆಗಳನ್ನು ನೀವು ಖರೀದಿಸಬಹುದು. ಇದು ಹಾಗೆ ಏನು ಒಂದು ಕೋಶದ ಧನಾಗ್ರದ ಪಕ್ಕದ ಕೋಶಕ್ಕೆ ಋಣಾಗ್ರವನ್ನು ಸಂಪರ್ಕಿಸುವಂತೆ ಕೋಶಗಳನ್ನು ಸರಿಯಾಗಿ ಜೋಡಿಸಬೇಕು. ಇದು ನೆಸೆಸರಿ. ಏನು ಒಂದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ನೆಕ್ಸ್ಟ್ ಸೆಲ್. ಒಂದನ್ನು ಪಾಸಿಟಿವ್ ಕನೆಕ್ಟ್ ಮಾಡಿದರೆ ಒಂದು ಕೋಶವನ್ನು ಅದರ ಇನ್ನೊಂದು ಕೋಶಕ್ಕೆ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರಬೇಕು. ಯಾಕಂದರೆ ಒಂದು ಕೋಶದ ಧನಾಗ್ರದ ಪಕ್ಕಕ್ಕೆ ಒಂದು ಋಣಾಗ್ರವನ್ನು ಸಂಪರ್ಕಿಸಿ ಕೋಶಗಳನ್ನು ಸರಿಯಾಗಿ ಜೋಡಿಸಬೇಕಾಗುತ್ತೆ. ಅರ್ಥಾಯ್ತಾ? ಸಚ್ ಎ ಕಾಂಬಿನೇಷನ್ ಆಫ್ 2 or more cells is called a battery. ಏನು ಈ ರೀತಿ ಕಾಂಬಿನೇಷನ್ ಆಫ್ 2 or more cells is called a battery. ಈ ರೀತಿ 2 ಅಥವಾ 2ಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನೇ ನಾವು ಇರತಕ್ಕಂಥ ವಿದ್ಯುತ್ ಕೋಶಗಳನ್ನೇ ಬ್ಯಾಟರಿ ಅಂತೇಳಿ ಕರೆಯೋದು ಈ ಕಾಂಬಿನೇಷನ್. ಆಯ್ತಾ? ಸಾರಿ, ಇದು ಇಲ್ಲಿಂದ ಬರುತ್ತೆ, ಇಲ್ಲಿಂದ ದ ನೋಟಿಸ್ ದಟ್ ಇಲ್ಲಿ ಬರಬೇಕಿತ್ತು. ನೋಟಿಸ್ ದಟ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ನೆಕ್ಸ್ಟ್ ಸೆಲ್ ಸಚ್ ಆಸ್ ಎ ಕಾಂಬಿನೇಷನ್ ಆಫ್ 2 or more cells is called a battery. ಅಂದರೆ ಒಂದು 2 ಅಥವಾ 2ಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟರಿ ಅಂತ ಕರಿತೀವಿ. ಇಲ್ಲಿಂದ ಕಂಟಿನ್ಯೂ. ಇಟ್ ಈಸ್ ನೆಸೆಸರಿ, ಇಲ್ಲಿ ನೋಡಿ, ಟರ್ಮಿನಲ್ ಆಫ್ ಒನ್ ಸೆಲ್ is connected to the negative terminal of the next cell. Connect a piece of wire each to the 2 metal clips on the cell holder as shown in figure 10.5. Your battery is ready for use. ಅಂದರೆ ಅಲ್ಲಿ ಹೇಳ್ತಿದ್ವಿ ಅಲ್ವಾ, ಒಂದು ಬ್ಯಾಟ್ರಿ, ಇದು ಒಂದು ವಿದ್ಯುತ್ ಕೋಶಕ್ಕೆ ಬೇಕಾದಂತಹ ನಾವು ಸಂಪರ್ಕ ಜಾಲವನ್ನು ನಾವು ರೆಡಿ ಮಾಡ್ಕೋಬೇಕು ಅಂದರೆ ನಮಗೆ ಜೋಡಣೆ ನಮಗೆ ಬೇಕಾದಂತಹ ವಿದ್ಯುತ್ ಕೋಶವನ್ನು ರೆಡಿ ಮಾಡ್ಕೊಳ್ಬೇಕು. ವಿದ್ಯುತ್ ಕೋಶಗಳನ್ನ ನಾವು ಜೋಡಿಸ್ಕೊಳ್ಬೇಕು ಅಂದರೆ ಏನೇನು ಬೇಕು ಅಂತ ಈ ರೀತಿ ಮೆಟಲ್ ಸ್ಟ್ರೈಪ್ಸು, ರಬ್ಬರ್ ಬ್ಯಾಂಡು ಅದೆಲ್ಲ ತೊಗೊಂಡ್ಮೇಲೆ ಅದೆಲ್ಲ ನೆಸೆಸರಿ. ಅದಾದಮೇಲೆ ಏನೋ 2 ಅಥವಾ 2 ಕೋಶಗಳನ್ನು ತಯಾರಿಸಲು ಮಾರುಕಟ್ಟೆಯಲ್ಲಿ ನಿಮಗೊಂದು ಇಡಿಕೆ, ಒಂದು ಕ್ಲಾಂಪ್ ಸಿಗುತ್ತೆ, ಕ್ಲಿಪ್ಸ್ ಇಲ್ಲಿ ಕನೆಕ್ಟೆಡ್ ಟು ಪೀಸಸ್ ಆಫ್ ವೈರ್ ಈಚ್ ಅದರ್ ಟೂ ಮೆಟಲ್ ಕ್ಲಿಪ್ಸ್ ಆಫ್ ದ ಸೆಲ್ ಹೋಲ್ಡರ್ ಆಸ್ ಶೋನ್ ಇನ್ ಫಿಗರ್. ಅಂದರೆ ಇವುಗಳನ್ನು ನೀಟಾಗಿ ಹಿಡಿದಿಡೋದಕ್ಕೆ ರಬ್ಬರ್ ಬ್ಯಾಂಡನ್ನು ಮತ್ತು 2 ಮೆಟಲ್ ಕ್ಲಿಪ್ಸ್, ಈ ಒಂದು ಲೋಹದ ಪಟ್ಟಿಗಳು ಸಿಗುತ್ತೆ, ಕ್ಲಿಪ್ಸ್ ಥರ. ಈ ಮಾರುಕಟ್ಟೆಯಲ್ಲಿ ದೊರಕುವ ಇಡಿಕೆಗಳನ್ನು ನೀವು ಮಾರುಕಟ್ಟೆಯಲ್ಲೇ ಸಿಗುತ್ತೆ, ಅದನ್ನು ಖರೀದಿಸಬೇಕು, ಕೊಂಡ್ಕೊಳ್ಬೇಕು. ಅದೇ ರೀತಿ ಏನು ಮಾಡಬೇಕು, ಟರ್ಮಿನಲ್ ಆಫ್ ದ ಸೆಲ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ನೆಕ್ಸ್ಟ್ ಸೆಲ್. ಒಂದು ಕೋಶದ ಧನಾಗ್ರದ ಪಕ್ಕಕ್ಕೆ ಇನ್ನೊಂದು ಋಣಾಗ್ರವನ್ನು ಸಂಪರ್ಕಿಸುವಂತೆ ಕೋಶಗಳನ್ನು ಸರಿಯಾಗಿ ಜೋಡಿಸಬೇಕು. ಅರ್ಥ ಆಯ್ತಾ? ಜೋಡಿಸಿದ ಮೇಲೆ ಏನಾಗುತ್ತೆ, connect a piece of wire each of 2 metal clips on the cell holder as shown in figure 10.5. Your battery is ready. ಇಲ್ಲಿ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕು, ನೀವು ಈ 10.5 ಚಿತ್ರದಲ್ಲಿ ತೋರಿಸಿರ್ತಾರೆ, ವಿದ್ಯುತ್ ಕೋಶದ ಇಡಿಕೆಯ ಮೇಲೆ ಲೋಹದ 2 ಪಟ್ಟಿಗಳಿಗೆ ಒಂದೊಂದು ತಂತಿಗಳನ್ನು ಜೋಡಿಸಿ. ಲೋಹದ ಇಲ್ಲಿ ಪಟ್ಟಿ ಇದೆಯಲ್ಲ, ಇದಕ್ಕೆ ಒಂದೊಂದು ತಂತಿಯನ್ನು ಜೋಡಿಸ್ಬೇಕು. ಈ ರೀತಿ ಜೋಡಿಸಿದ ಮೇಲೆ ನಿಮ್ಮ ಬ್ಯಾಟರಿ ಬಳಕೆಗೆ ಸಿದ್ಧವಾಗಿದೆ. ಅನದರ್ ಟೈಪ್ ಆಫ್ ಸೆಲ್ ಹೋಲ್ಡರ್ ಇದು. ಅಂದರೆ ನೀವು ಬ್ಯಾಟ್ರಿಯನ್ನು ಬಳಸೋದಕ್ಕೆ ಕೋಶ ಇನ್ನೊಂದು ವಿಧದ ಇಡಿಕೆ ಇದು. ಈ ರೀತಿ ಈಗ ಏನು, ನೀವು ವಿದ್ಯುತ್ ಕೋಶದ ಇಡಿಕೆ ತಯಾರಾಯಿತು. ಈಗ ನೀವು
ನಿಮ್ಮ ಬ್ಯಾಟರಿ ಉಪಯೋಗಿಸೋದಕ್ಕೆ ರೆಡಿ ಇದೆ ಅಂತೇಳಿ ಅರ್ಥ. ದ ಸಿಂಬಲ್ used for representing a battery shown in figure 10 in table 10.1. Let us now draw a circuit diagram of an electric circuit using symbol shown in figure 10.1. ಹಾಗಾದರೆ ಬ್ಯಾಟರಿ ಪ್ರತಿನಿಧಿಸಲು ಬಳಸುವ ಸಂಕೇತವನ್ನು 10.1 ಟೇಬಲಲ್ಲಿ ತೋರಿಸಲಾಗಿದೆ. ಆ ಸಂಕೇತಗಳನ್ನು ಬಳಸಿಕೊಂಡು ಒಂದು ವಿದ್ಯುತ್ ಮಂಡಲದ ನಕ್ಷೆಯನ್ನು ಬರೆಯೋಣ. ಅಂದರೆ ಬ್ಯಾಟರಿಯನ್ನು ಪ್ರತಿನಿಧಿಸುವಂತಹ ಸಿಂಬಲ್ ಇಲ್ಲಿ ಬ್ಯಾಟ್ರಿ ಇದೆ ಅಲ್ವಾ, ಒಂದು ಪಾಸಿಟಿವ್ ಒಂದು ನೆಗೆಟಿವು ಹೇಗೆ ಕನೆಕ್ಟ್ ಮಾಡೋದು, ಇದನ್ನೇ ಅಲ್ವ ನಾವು ಇವಾಗ ತಯಾರು ಮಾಡಿದ್ದು. ಇದ್ರ ಸಂಕೇತವನ್ನು ಬಳಸ್ಕೊಂಡು ನಾವು ಒಂದು ನಕ್ಷೆಯನ್ನು ಒಂದು ಏನು ಸರ್ಕ್ಯೂಟ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿಂಬಲನ್ನು ರೆಡಿ ಮಾಡೋಣ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಡೈಲಿ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಆದಷ್ಟು ಆಡಿಯೋನ 2-3 ಟೈಮ್ ಕೇಳಿ, ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸೆಟ್ ಟೆಕ್ಸ್ಟ್ ಬುಕ್ಕಲ್ಲಿ ಹೆಚ್ಚಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರೋದು ಬೇಕು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅಲ್ಲಿಗೆ ವಿಸಿಟ್ ಮಾಡಿ. ಆ್ಯಂಡ್ ಆದಷ್ಟು ಆಡಿಯೋನ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ರೀಡ್ ಮಾಡೋದೇ ಬೆಟರ್ ವೇ ಆಫ್ ಲರ್ನಿಂಗ್. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಇವತ್ತಿಂದು ಹೋಮ್ವರ್ಕ್ ಕ್ವಶನ್ಸು set up to check out, study your answers. Draw a diagram. ಈ ಒಂದು ಡಯಾಗ್ರಾಮ್ನ ಬರೀರಿ. Write the symbol of positive and negative terminal. Write the symbol of electric cell. Positive and negative terminal. And write the symbol of switch on position and switch off positions. And write the symbol of battery. Totally ನೀವು ಈ ಒಂದು ಟೇಬಲ್ನ write the symbols of some electric circuit components. ಈ ಒಂದು ಟೇಬಲ್ನ ಬರೀರಿ, ಅರ್ಥ ಆಯ್ತಾ? ಸಿಂಬಲ್ಸ್ ಏನು ಅಂತ ಇಲ್ಲೇ ಎಲ್ಲದರದ್ದು ಸಿಂಬಲ್ಸ್ ಇರುತ್ತೆ. ಹಾಗೆ ವಾಟ್ ಈಸ್ ಬ್ಯಾಟರಿ ಅಂದರೆ ಏನು ಅದನ್ನು ಬರೀರಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಕನೆಕ್ಟಿಂಗ್ ಟೂ ಸೆಲ್ಸ್ ಟುಗೆದರ್ ಟು ಮೇಕ್ ಎ ಬ್ಯಾಟ್ರಿ. ಈ ಡಯಾಗ್ರಾಮ್ನ ಹಾಕಿ ಒಂದು ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಡ್ರಾ ಎ ಡಯಾಗ್ರಾಮ್ ಆಫ್ ಎ ಸೆಲ್ ಹೋಲ್ಡರ್, ಇದೊಂದನ್ನು ಹಾಕಿ, ಅರ್ಥ ಆಯಿತಾ? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಅದನ್ನು ಬರೆದು ಇಟ್ಕೊಳ್ಳಿ. ಅಡಿಷನ್ ಕ್ವಶನ್ಸ್ ಆಗಿ ನೋಟ್ಸಲ್ಲಿ ಬರ್ಕೊಳ್ಳೋದಂತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ನ ಚೆಕ್ ಮಾಡಿ ಲೆಸನ್ ಎಕ್ಸ್ಪ್ಲನೇಷನ್ನು ನೋಟ್ಸ್ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.